ಜಗತ್ತಿನ ಮೂಲೆ ಮೂಲೆಯಲ್ಲಿರುವ ಯಾವುದೇ ಹಿಂದೂ ದೇವಾಲಯಕ್ಕೆ ಹೋಗಿ ಗರ್ಭಗುಡಿಯಲ್ಲಿರುವ ದೇವರ ಮೂರ್ತಿ ಪೂರ್ವಕ್ಕೆ ಮುಖ ಮಾಡಿರುತ್ತೆ. ಆದರೆ ದಕ್ಷಿಣ ಭಾರತದ ಈ ಪುಣ್ಯಕ್ಷೇತ್ರದಲ್ಲಿ ಮಾತ್ರ ಜಗನ್ನಾಟಕ ಸೂತ್ರಧಾರಿ ಶ್ರೀ ಕೃಷ್ಣ ಪರಮಾತ್ಮ ಪಶ್ಚಿಮ ದಿಕ್ಕಿಗೆ ತಿರುಗಿ ನಿಂತಿದ್ದಾನೆ. ದೇವರಿಗೆ ಬೆನ್ನು ಹಾಕಿ ನಿಲ್ಲುವ ಭಕ್ತರನ್ನ ನಾವು ನೋಡಿದ್ದೇವೆ. ಆದ್ರೆ ಭಕ್ತನಿಗಾಗಿ ತನ್ನ ಬೆನ್ನನ್ನೇ ತಿರುಗಿಸಿ ನಿಂತ ದೇವರನ್ನ ನೀವು ಎಲ್ಲಾದ್ರೂ ನೋಡಿದ್ರೆ ಅದು ಉಡುಪಿಯಲ್ಲಿ ಮಾತ್ರ. ಸ್ನೇಹಿತರೆ, ಇವತ್ತು ನಾವು ಕೇವಲ ಒಂದು ದೇವಸ್ಥಾನದ ಕಥೆಯನ್ನ ಹೇಳ್ತಿಲ್ಲ. ಇದು 5,000 ವರ್ಷಗಳ ಹಿಂದಿನ ದ್ವಾಪರ ಯುಗದ ದ್ವಾರಕೆಯಿಂದ ಶುರುವಾಗಿ ಕಲಿಯುಗದ ಉಡುಪಿಯ ಕರಾವಳಿಯವರೆಗೆ ಸಾಗಿ ಬಂದ ಒಂದು ಮಹಾಪಯಣದ ಕತೆ. ಸಮುದ್ರದ ತಳದಲ್ಲಿ ಕಳೆದು ಹೋಗಿದ್ದ ಒಂದು ಮಣ್ಣಿನ ಮುದ್ದೆ ಉಡುಪಿಯ ಆರಾಧ್ಯ ದೈವವಾಗಿದ್ದು ಹೇಗೆ, ಶ್ರೀ ಮಧ್ವಾಚಾರ್ಯರು ಆ ಬಿರುಗಾಳಿಯಲ್ಲಿ ಮಾಡಿದ್ದೇನು, ಮತ್ತು ಉಡುಪಿಯಲ್ಲಿ ಮಾತ್ರ ಯಾಕೆ ಅಷ್ಟಮಠಗಳೆಂಬ 8 ಮಠಗಳಿವೆ. ಈ ಎಲ್ಲ ರಹಸ್ಯಗಳನ್ನ ಬಿಚ್ಚಿಡುವ ಹೊತ್ತಿದು. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ನಿಮ್ಮ ರೋಮಗಳು ನಿಮಿರುವುದು ಗ್ಯಾರಂಟಿ. ಈ ಕತೆ ಶುರುವಾಗಿದ್ದು ಉಡುಪಿಯಲ್ಲಿ ಅಲ್ಲ, ಗುಜರಾತಿನ ದ್ವಾರಕೆಯಲ್ಲಿ. ಮಹಾಭಾರತ ಯುದ್ಧ ಮುಗಿದಿದೆ. ಶ್ರೀಕೃಷ್ಣ ತನ್ನ ತಾಯಿ ದೇವಕಿಯ ಬಳಿ ಕುಳಿತಿದ್ದಾನೆ. ದೇವಕಿ ಅಳ್ತಾ ಇದ್ದಾಳೆ. ಯಾಕೆ ಗೊತ್ತಾ? ತಾನು ಕೃಷ್ಣನಿಗೆ ಜನ್ಮ ನೀಡಿದರೂ ಆತನ ಬಾಲ್ಯವನ್ನ ನೋಡುವ ಅದೃಷ್ಟ ಅವಳಿಗಿರಲಿಲ್ಲ. ಕೃಷ್ಣನ ಬಾಲ ಲೀಲೆಗಳನ್ನೆಲ್ಲ ಯಶೋದೆ ನೋಡಿದಳೆ ಹೊರತು ಹೆತ್ತ ತಾಯಿ ದೇವಕಿಗೆ ಆ ಭಾಗ್ಯ ಸಿಗಲೇ ಇಲ್ಲ ಎಂಬ ಕೊರಗು ಅವಳನ್ನ ಕಾಡ್ತಾ ಇತ್ತು. ತಾಯಿಯ ಕಣ್ಣೀರನ್ನ ಪರಮಾತ್ಮ ಸಹಿಸ್ತಾನ? ಚಾನ್ಸೇ ಇಲ್ಲ. ಆ ಕ್ಷಣವೇ ಕೃಷ್ಣ ತನ್ನ ಬಾಲ್ಯದ ರೂಪವನ್ನು ತಾಳ್ತಾನೆ. ತನ್ನ ಪುಟ್ಟ ಕೈಗಳಿಂದ ಬೆಣ್ಣೆಯ ಮಡಿಕೆಯನ್ನು ಒಡೆದು ಒಂದು ಕೈಯಲ್ಲಿ ಮಜ್ಜಿಗೆ ಕೊಡೆಯುವ ಕೋಲನ್ನು ಹಿಡ್ಕೊಳ್ತಾನೆ, ಮತ್ತೊಂದು ಕೈಯಲ್ಲಿ ಹಗ್ಗವನ್ನ ಹಿಡಿದು ನಲಿತಾನೆ. ಇದೇ ನೋಡಿ ಬಾಲಕೃಷ್ಣನ ಅವತಾರ. ಈ ಅದ್ಭುತ ರೂಪವನ್ನ ಕಂಡು ದೇವಕಿ ಮೈಮರಿತಾಳೆ. ಆದ್ರೆ ದೇವಕಿಯ ಆಸೆ ಅಷ್ಟಕ್ಕೆ ನಿಲ್ಲಲಿಲ್ಲ. ಕೃಷ್ಣ, ನಿನ್ನ ಈ ಮುದ್ದಾದ ರೂಪವನ್ನ ನಾನು ಪ್ರತಿದಿನ ಪೂಜಿಸಬೇಕು, ನನಗೊಂದು ಮೂರ್ತಿ ಮಾಡಿಸ್ಕೊಡು ಅಂತ ಕೇಳ್ತಾರೆ. ಆಗ ಸ್ವತಃ ದೇವಶಿಲ್ಪಿ ವಿಶ್ವಕರ್ಮನಿಂದ ಪವಿತ್ರವಾದ ಸಾಲಿಗ್ರಾಮ ಶಿಲೆಯಲ್ಲಿ ಕೆತ್ತಲ್ಪಟ್ಟ ಮೂರ್ತಿಯೇ ಇವತ್ತು ಉಡುಪಿಯಲ್ಲಿರುವ ಅದೇ ಕಡಗೋಲು ಕೃಷ್ಣ. ದೇವಕಿಯ ನಂತರ ಕೃಷ್ಣನ ಪತ್ನಿ ರುಕ್ಮಿಣಿ ಈ ಮೂರ್ತಿಯನ್ನ ದ್ವಾರಕೆಯಲ್ಲಿ ಪ್ರತಿದಿನ ಪೂಜಿಸ್ತಾ ಇದ್ಲಂತೆ. ಆದರೆ ಕಾಲಚಕ್ರ ಉರುಳಿತು. ಶ್ರೀಕೃಷ್ಣ ತನ್ನ ಅವತಾರವನ್ನ ಮುಗಿಸಿ ವೈಕುಂಠಕ್ಕೆ ಮರಳದ. ಕೃಷ್ಣನ ನಿರ್ಗಮನದ ಬೆನ್ನಲ್ಲೇ ಇಡೀ ದ್ವಾರಕಾ ನಗರಿಯನ್ನ ಸಮುದ್ರ ನುಂಗಿ ಹಾಕೊಳ್ತು. ಇದು ಇತಿಹಾಸದ ಮಹಾಪ್ರಳಯ ಅಂತ ಕರೀತಾರೆ. ಆದರೆ ಕೃಷ್ಣನ ಮೂರ್ತಿ ಏನಾಯಿತು? ಪ್ರಳಯಕ್ಕೂ ಮುನ್ನ ಅರ್ಜುನ ಮೂರ್ತಿಯನ್ನ ರುಕ್ಮಿಣಿಯ ತೋಟದಲ್ಲಿ ಭದ್ರವಾಗಿ ಬಚ್ಚಿಟ್ಟಿದ್ದಂತೆ. ಆದರೆ ಪ್ರಳಯದ ರಭಸಕ್ಕೆ ಆ ಮೂರ್ತಿ ಸಮುದ್ರದ ಪಾಲಾಯಿತು. ದಿನಗಳು ಕಳೆದವು, ವರ್ಷಗಳು ಉರುಳಿದ್ವು, ಯುಗಗಳೇ ಬದಲಾದವು. ದ್ವಾಪರ ಯುಗ ಮುಗಿದು ಕಲಿಯುಗ ಬಂತು. 1000 ವರ್ಷಗಳ ಕಾಲ ಆ ಪವಿತ್ರ ಮೂರ್ತಿ ಸಮುದ್ರದ ತಳದಲ್ಲಿ ಗೋಪಿ ಚಂದನ ಎಂಬ ಪವಿತ್ರ ಮಣ್ಣಿನ ಅಡಿಯಲ್ಲಿ ಹುದುಗಿ ಹೋಗಿತ್ತು. ಒಂದು ದೈತ್ಯ ಮಣ್ಣಿನ ಮುದ್ದೆಯಾಗಿ ಕಡಲ ತಳದಲ್ಲಿ ಪರಮಾತ್ಮ ಯಾರಿಗೋ ಕಾಯ್ತಿದ್ದ. ಯಾರಿಗೆ ಅಂತ ನಿಮಗೆ ನಾನು ಹೇಳ್ತೀನಿ ಕೇಳಿ. ಅದು 13ನೇ ಶತಮಾನ. ಕರುನಾಡಿನ ಕರಾವಳಿಯಲ್ಲಿ ಒಬ್ಬ ಅಸಾಧಾರಣ ದಾರ್ಶನಿಕನ ಉದಯವಾಗಿತ್ತು. ಅವರೇ ದ್ವೈತ ಸಿದ್ಧಾಂತದ ಪ್ರತಿಪಾದಕ, ವಾಯುದೇವರ 3ನೇ ಅವತಾರ ಎಂದು ನಂಬಲಾಗುವ ಶ್ರೀ ಮಧ್ವಾಚಾರ್ಯರು. ಅವರು ಕೇವಲ ಸನ್ಯಾಸಿ ಆಗಿರಲಿಲ್ಲ, ಅಸಾಧ್ಯ ಬಲಶಾಲಿಯೂ ಆಗಿದ್ದರು. ಒಂದಿನ ಮಧ್ವಾಚಾರ್ಯರು ಉಡುಪಿಯ ಸಮೀಪದ ಮಲ್ಪೆ ಕಡಲ ತೀರದಲ್ಲಿ ಸ್ನಾನ ಮಾಡಿ ಧ್ಯಾನ ಮಾಡ್ತಾ ಕುಳಿತಿದ್ರು. ಆ ದಿನ ಸಮುದ್ರ ಮಾಮೂಲಿ ಆಗಿರಲಿಲ್ಲ. ದಿಢೀರನೆ ಭೀಕರವಾದ ಚಂಡಮಾರುತ ಶುರುವಾಯಿತು. ಅಲೆಗಳು ಆಕಾಶದೆತ್ತರಕ್ಕೆ ಚಿಮ್ಮುತ್ತಿದ್ವು. ಆ ಸಮಯದಲ್ಲಿ ದೂರದಲ್ಲಿದ್ದ ಒಂದು ಹಡಗು ಈ ಬಿರುಗಾಳಿಗೆ ಸಿಲುಕಿ ನುಜ್ಜು ನುಜ್ಜಾಗ್ತಾ ಇದ್ವು. ಆ ಹಡಗು ಗುಜರಾತಿನ ದ್ವಾರಕೆಯಿಂದ ಬರ್ತಾ ಇತ್ತು. ಹಡಗಿನಲ್ಲಿದ್ದ ನಾವಿಕನಿಗೆ ಸಾವು ಕಣ್ಣಿಗೆ ಕಾಣ್ತಾ ಇತ್ತು. ಅವನು ದೇವರೇ ಕಾಪಾಡು ಅಂತ ಕೂಗ್ಕೊಳ್ತಿದ್ದ. ಆತನ ಕೂಗು ಧ್ಯಾನಸ್ಥರಾಗಿದ್ದ ಮಧ್ವಾಚಾರ್ಯರ ಕಿವಿಗೆ ಬೀಳ್ತದೆ. ಕರುಣಾಮಯಿ ಆಚಾರ್ಯರು ಕಡಲ ತೀರದಲ್ಲಿ ಎದ್ನಿಂತರು. ತನ್ನ ಮೈ ಮೇಲಿದ್ದ ಕೇಸರಿ ಬಣ್ಣದ ವಸ್ತ್ರವನ್ನ ತೆಗೆದು ಗಾಳಿಯಲ್ಲಿ 3 ಬಾರಿ ಬೀಸಿದ್ರು. ಏನಾಶ್ಚರ್ಯ ಗೊತ್ತಿಲ್ಲ. ಆಚಾರ್ಯರು ಬಟ್ಟೆ ಬೀಸಿದ ತಕ್ಷಣವೇ ರೌದ್ರಾವತಾರ ತಾಳಿದ್ದ ಸಮುದ್ರ ಮಗುವಿನಂತೆ ಶಾಂತವಾಯಿತು. ಬಿರುಗಾಳಿ ನಿಂತೋಯ್ತು. ಹಡಗು ಸುರಕ್ಷಿತವಾಗಿ ದಡ ಸೇರ್ತು. ಇದು ಕೇವಲ ಪವಾಡವಲ್ಲ, ಒಂದು ದೈವಿಕ ಶಕ್ತಿ ಅಂತ ನಂಬಲಾಗ್ತದೆ. ತನ್ನ ಪ್ರಾಣ ಉಳಿಸಿದ ಆಚಾರ್ಯರ ಪಾದಗಳಿಗೆ ಬಿದ್ದ ನಾವಿಕ, ಸ್ವಾಮಿ, ನನ್ನ ಹಡಗಿನಲ್ಲಿ ಅಪಾರವಾದ ಸಂಪತ್ತಿದೆ, ಚಿನ್ನ, ಬೆಳ್ಳಿ, ರೇಷ್ಮೆ, ಬಟ್ಟೆಗಳಿವೆ, ನಿಮಗೇನು ಬೇಕಾದರೂ ತೆಗೆದುಕೊಂಡು ಹೋಗಿ, ಎಲ್ಲವನ್ನ ನಿಮ್ಮ ಪಾದಕ್ಕೆ ಅರ್ಪಿಸ್ತೇನೆ ಎಂದ. ಆದರೆ ಒಬ್ಬ ತ್ರಿಕಾಲ ಜ್ಞಾನಿ ಸನ್ಯಾಸಿಗೆ ಚಿನ್ನದ ಮೇಲಿನ ವ್ಯಾಮೋಹ ಇರುತ್ತಾ? ಆಚಾರ್ಯರು ನಗುತ್ತಾ ಹೇಳ್ತಾರೆ, ನನಗೆ ನಿನ್ನ ಚಿನ್ನ ಬೆಳ್ಳಿ ಯಾವುದೋ ಬೇಡ, ನಿನ್ನ ಹಡಗಿನ ತಳಭಾಗದಲ್ಲಿ ಬ್ಯಾಲೆನ್ಸ್ ಮಾಡಲು ಇಟ್ಟಿದ್ದೀಯಲ್ಲ ಗೋಪಿ ಚಂದನದ ಮಣ್ಣಿನ ಮುದ್ದೆ, ಅದನ್ನು ಮಾತ್ರ ನನಗೆ ಕೊಡು ಅಂತಾರೆ. ನಾವಿಕನಿಗೆ ಆಶ್ಚರ್ಯ. ಆದರೂ ಆ ಮಣ್ಣಿನ ಮುದ್ದೆಯನ್ನು ಕೊಡಲು ಮುಂದಾದ.
ಆದರೆ ಅದನ್ನು ಎತ್ತಲು 30 ಜನ ಶಿಷ್ಯರು ಪ್ರಯತ್ನಿಸಿದ್ರು, ಅದು ಆಗಲಿಲ್ಲ, ಅಲುಗಾಡ್ಲೂ ಇಲ್ಲ. ಆಗ ಮಧ್ವಾಚಾರ್ಯರು ಬನ್ನಿ ಜಗತ್ತನ್ನೇ ಹೊರುವವನನ್ನು ನೀವು ಹೊರ್ತೀರಾ ಎಂದು ಹೇಳಿ ಆ ದೈತ್ಯ ಮಣ್ಣಿನ ಮುದ್ದೆಯನ್ನು ಒಂಟಿ ಕೈಯಲ್ಲಿ ಲೀಲಾಜಾಲವಾಗಿ ಎತ್ಕೊಂಡು ಉಡುಪಿಯತ್ತ ಹೆಜ್ಜೆ ಹಾಕ್ತಾರೆ. ಉಡುಪಿಗೆ ಬಂದ ಆಚಾರ್ಯರು ಆ ಮಣ್ಣಿನ ಮುದ್ದೆಯನ್ನ ಮಧ್ವ ಸರೋವರದಲ್ಲಿ ತೊಳಿತಾರೆ. ಆ ಮಣ್ಣು ಕರಗಿದಂತೆಲ್ಲ ಅದರೊಳಗೆ 5,000 ವರ್ಷಗಳ ಹಿಂದಿನ ರುಕ್ಮಿಣಿ ಪೂಜಿಸ್ತಿದ್ದ, ವಿಶ್ವಕರ್ಮನೆ ಕೆತ್ತಿದ್ದ ಆ ಸುಂದರವಾದ ತೇಜಸ್ವಿಯಾದ ಕಡಗೋಲು ಕೃಷ್ಣನ ಮೂರ್ತಿ ಹೊರಬಂತು. ಇಡೀ ಉಡುಪಿ ಕೃಷ್ಣ ಮುಕುಂದ ಮುರಾರಿ ಎಂಬ ನಾಮಸ್ಮರಣೆಯಲ್ಲಿ ಮುಳುಗೋಯ್ತು. ಇದು ಉಡುಪಿ ಕೃಷ್ಣ ಬಂದ ಅಸಲಿ ಇತಿಹಾಸ. ಕೃಷ್ಣನೇನೋ ಉಡುಪಿಗೆ ಬಂದ, ಆತನ ಪೂರ್ವಾಭಿಮುಖವಾಗಿ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪಿಸಲಾಯಿತು. ಆದರೆ ಇವತ್ತು ನೀವು ಉಡುಪಿಗೆ ಹೋದರೆ ಕೃಷ್ಣ ಪಶ್ಚಿಮಕ್ಕೆ ತಿರುಗಿ ನಿಂತಿದ್ದಾನೆ ಮತ್ತು ಭಕ್ತರು ಒಂದು ಕಿಟಕಿಯ ಮೂಲಕ ಆತನನ್ನ ದರ್ಶನ ಮಾಡ್ತಾರೆ. ಇದರ ಹಿಂದಿನ ಕತೆ ಕೇಳಿದ್ರೆ ಬಹುಶಃ ಎಲ್ರಿಗೂ ಗೊತ್ತಿರುತ್ತೆ. ಭಕ್ತಿ ಅಂದ್ರೆ ಏನು ಅಂತ ಅರ್ಥ ಆಗಬೇಕು ಅಂತಂದ್ರೆ ಈ ಕತೆ ತುಂಬಾ ಇಂಟ್ರೆಸ್ಟಿಂಗ್. 17ನೇ ಶತಮಾನದಲ್ಲಿ ಕರುನಾಡಿನ ಶ್ರೇಷ್ಠ ದಾಸರಲ್ಲಿ ಒಬ್ಬರಾದ ಭಕ್ತ ಕನಕದಾಸರು ಉಡುಪಿಗೆ ಬರ್ತಾರೆ. ಅವರಿಗೆ ಕೃಷ್ಣನನ್ನ ಕಣ್ತುಂಬಿಕೊಳ್ಳುವ ಆಸೆ ಇರುತ್ತೆ. ಆದರೆ ಆ ಕಾಲದಲ್ಲಿ ಕೆಲವೊಂದಷ್ಟು ಜಾತೀಯತೆ ತಾಂಡವಾಡ್ತಿದ್ವು. ಕನಕದಾಸರನ್ನ ಕೆಳಜಾತಿಯವರೆಂದು ಪರಿಗಣಿಸಿ ದೇವಸ್ಥಾನದ ಒಳಗೆ ಹೋಗಲು ಅವಕಾಶವನ್ನು ನಿರಾಕರಿಸಲಾಯಿತು. ಅಪಮಾನಿತರಾದ ಕನಕದಾಸರು ದೇವಸ್ಥಾನದ ಹಿಂಭಾಗದ ಗೋಡೆ ಬಳಿ ನಿಂತು ಕಣ್ಣೀರಕ್ತಾ ಆಡಲು ಶುರು ಮಾಡ್ತಾರೆ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಎಂದು ಹೃದಯ ಕರಗುವಂತೆ ಆಡ್ತಾರೆ. ಅವರ ಕಣ್ಣೀರು ನೆಲಕ್ಕೆ ತಾಕ್ತಿತ್ತು. ಇತ್ತ ಗರ್ಭಗುಡಿಯಲ್ಲಿದ್ದ ಕೃಷ್ಣನಿಗೆ ತನ್ನ ಭಕ್ತನ ಕಣ್ಣೀರು ಸಹಿಸಲಾಗಲು ಸಾಧ್ಯವಾಗಲಿಲ್ಲ. ಪುರೋಹಿತರು ಎದುರಿಗೆ ಪೂಜೆ ಮಾಡ್ತಿದ್ದಾರೆ. ಇದ್ದಕ್ಕಿದ್ದಂತೆ ಇಡೀ ದೇವಸ್ಥಾನದಲ್ಲಿ ಭೂಕಂಪನವಾದಂತಾಯಿತು. ಗೋಡೆಗಳು ನಡುಗಿದವು. ಪೂರ್ವಕ್ಕೆ ಮುಖ ಮಾಡಿದ್ದ ಕಲ್ಲಿನ ಮೂರ್ತಿ ಯಂತ್ರ ತಿರುಗಿದಂತೆ ಪಶ್ಚಿಮ ದಿಕ್ಕಿಗೆ ಅಂದರೆ 180 ಡಿಗ್ರಿ ತಿರುಗುತ್ತೆ. ಪಶ್ಚಿಮದ ಗೋಡೆ ಡಮ್ ಎಂದು ಒಡೆದು ಬಿರುಕಿ ಬಿಡುತ್ತೆ. ಆ ಬಿರುಕಿನ ಮೂಲಕ ತನ್ನ ಪರಮ ಭಕ್ತ ಕನಕದಾಸನಿಗೆ ತನ್ನ ದಿವ್ಯ ದರ್ಶನವನ್ನು ನೀಡಿದ ಪರಮಾತ್ಮ. ಎಲ್ಲಿ ಭಕ್ತಿ ಇರುತ್ತದೆಯೋ ಅಲ್ಲಿ ಭಗವಂತ ತಾನೇ ಗೋಡೆ ಒಡೆದುಕೊಂಡು ಬರ್ತಾನೆ ಎಂಬುದಕ್ಕೆ ಉಡುಪಿಯ ಈ ಕನಕನ ಕಿಂಡಿಯೇ ಜೀವಂತ ಸಾಕ್ಷಿ. ಅಂದಿನಿಂದ ಇಂದಿನವರೆಗೂ ಕೃಷ್ಣ ಪಶ್ಚಿಮಕ್ಕೆ ಮುಖ ಮಾಡಿದ್ದಾನೆ. ಇಂದಿಗೂ ಮಠಾಧೀಶರು ಸಹ ಆ ಕಿಂಡಿಯ ಮೂಲಕವೇ ಕೃಷ್ಣನ ದರ್ಶನವನ್ನ ಮಾಡೋದು ಕಡ್ಡಾಯ. ಇದು ಉಡುಪಿ ಕೃಷ್ಣನ ಪವರ್. ಇನ್ನ ಕೃಷ್ಣನ ಕಥೆಯನ್ನ ಕೇಳಿದ್ರಿ, ಆದ್ರೆ ಉಡುಪಿ ಅಂದ ತಕ್ಷಣ ನಮಗೆ ನೆನಪಾಗೋದು ಅಷ್ಟಮಠಗಳು ಮತ್ತು ಪರ್ಯಾಯ ಮಹೋತ್ಸವ. ಬೇರೆ ಯಾವ ದೇವಸ್ಥಾನದಲ್ಲೂ ಇಲ್ಲದ ಈ ವ್ಯವಸ್ಥೆ ಉಡುಪಿಯಲ್ಲಿ ಮಾತ್ರ ಯಾಕಿದೆ? 8 ಮಠಗಳೇಕೆ? ಅತ್ಯಾಕಿಲ್ಲ 2 ಮಾಡ್ಬೋದಿತ್ತಲ್ಲ? ಈ ಪ್ರಶ್ನೆ ನಿಮಗೆ ಕಾಡಿರ್ಬೇಕಲ್ಲ. ಇದರ ಹಿಂದೆ ಶ್ರೀ ಮಧ್ವಾಚಾರ್ಯರ ಒಂದು ಮಾಸ್ಟರ್ ಪ್ಲಾನ್ ಇರೋದು. ಕೃಷ್ಣನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ ಮೇಲೆ ಮಧ್ವಾಚಾರ್ಯರಿಗೆ ಒಂದು ಆತಂಕ ಶುರುವಾಯಿತು. ನಾನು ಬದುಕಿರುವವರೆಗೂ ಕೃಷ್ಣನ ಪೂಜೆಯನ್ನ ಅಚ್ಚುಕಟ್ಟಾಗಿ ಮಾಡ್ತೇನೆ, ಆದರೆ ನನ್ನ ನಂತರ ಯಾರು? ಕೃಷ್ಣನ ಪೂಜೆಯಲ್ಲಿ 1 ಸೆಕೆಂಡ್ ಕೂಡ ವ್ಯತ್ಯಯವಾಗಬಾರದು. 365 ದಿನವೂ ದಿನದ 24 ಗಂಟೆಯೂ ನಿರಂತರವಾಗಿ ಪೂಜೆ ನಡೆಯಬೇಕು. ಇದಕ್ಕಾಗಿ ಅವರು ತಮ್ಮ ಸಂಖ್ಯಾತ ಶಿಷ್ಯರಲ್ಲಿ ಕೇವಲ 8 ಮಂದಿ ಅತ್ಯಂತ ಶ್ರೇಷ್ಠ ನಿಷ್ಠಾವಂತ ಬಾಲ ಸನ್ಯಾಸಿಗಳನ್ನು ಆಯ್ಕೆ ಮಾಡಿದ್ರು. ಆ 8 ಮಂದಿ ತಲಾ ಒಂದೊಂದು ಮಠವನ್ನ ಸ್ಥಾಪಿಸಿಕೊಟ್ರು. ಅವೇ ಈ ಅಷ್ಟಮಠಗಳು: ಪಾಲಿಮಾರು, ಅದಮಾರು, ಕೃಷ್ಣಾಪುರ, ಪುತ್ತಿಗೆ, ಶಿರೂರು, ಸೋದೆ, ಕಾಣಿಯೂರು ಮತ್ತು ಪೇಜಾವರ. ಆಚಾರ್ಯರು ಈ 8 ಜನರಿಗೆ ಒಂದು ಕಟ್ಟುನಿಟ್ಟಾದ ನಿಯಮವನ್ನ ಮಾಡಿದ್ರು. ಒಬ್ಬೊಬ್ಬರು ಕೃಷ್ಣನ ಪೂಜೆಯನ್ನ ನಿಗದಿತ ಕಾಲದವರೆಗೆ ಮಾಡಬೇಕು. ಒಬ್ಬರ ಸರದಿ ಮುಗಿದ ಮೇಲೆ ಕೃಷ್ಣನ ಪೂಜೆ ಅಧಿಕಾರವನ್ನ ಮತ್ತೊಬ್ಬರಿಗೆ ಹಸ್ತಾಂತರಿಸಬೇಕು. ಇದೇ ನೋಡಿ ಪರ್ಯಾಯ ಅಂದ್ರೆ. ಒಮ್ಮೆ ಒಬ್ಬ ಸ್ವಾಮೀಜಿ ಪರ್ಯಾಯ ಪೀಠ ಏರಿದ್ರೆ ಮುಂದಿನ 2 ವರ್ಷಗಳ ಕಾಲ ಅವರು ಮಠದ ಗಡಿ ದಾಟಿ ಹೊರ ಹೋಗುವಂತಿಲ್ಲ. ಪ್ರತಿದಿನ ಬೆಳಗಿನ ಜಾವ 3 ಗಂಟೆಗೆದ್ದು ಮಧ್ವ ಸರೋವರದಲ್ಲಿ ಸ್ನಾನ ಮಾಡಿ ರಾತ್ರಿ 11 ಗಂಟೆಯವರೆಗೆ ಸತತವಾಗಿ 14 ಬಗೆಯ ವಿವಿಧ ಪೂಜೆಗಳನ್ನ ಕೃಷ್ಣನಿಗೆ ಸಲ್ಲಿಸಬೇಕು. ಇದು ಎಂತಹ ಕಠಿಣ ವ್ರತ ಗೊತ್ತಾ? ಕಳೆದ 800 ವರ್ಷಗಳಿಂದ ಬಹುಶಃ ಈ ಪರ್ಯಾಯ ಪದ್ಧತಿ 1 ದಿನವೂ ತಪ್ಪಿಲ್ಲ. ಪ್ರಪಂಚಾದ್ಯಂತ ಯುದ್ಧಗಳಾಗಿವೆ, ಬರಗಾಲ ಬಂದಿದೆ, ಕೋವಿಡ್ನಂತಹ ಮಹಾಮಾರಿ ಬಂದು ಇಡೀ ಪ್ರಪಂಚವೇ ಲಾಕ್ಡೌನ್ ಆದರೂ ಉಡುಪಿ ಕೃಷ್ಣನಿಗೆ ನಡೆಯುವ ಅಷ್ಟಮಠಗಳ ಪರ್ಯಾಯ ಪೂಜೆ ಮಾತ್ರ 1 ಕ್ಷಣವೂ ನಿಂತಿಲ್ಲ. ಇದೇ ಉಡುಪಿ ಮಠಗಳ ಶಕ್ತಿ, ಇದೇ ಮಧ್ವಾಚಾರ್ಯರ ದೂರದೃಷ್ಟಿ. ಉಡುಪಿಗೆ ಶ್ರೀಕೃಷ್ಣ ಬಂದಿದ್ದೇಕೆ ಅಂತ ನೀವು ತಿಳ್ಕೊಂಡ್ರಿ, ಆದರೆ ಉಡುಪಿಯನ್ನ ಅನ್ನಬ್ರಹ್ಮ ಅಂತ ಯಾಕೆ ಕರೀತಾರೆ? ನೀವು ಜಗತ್ತಿನ ಯಾವುದೇ ಮೂಲೆಗೋಗಿ ಉಡುಪಿ ಹೋಟೆಲ್ ಸಿಗುತ್ತೆ, ರುಚಿಯಾದ ಊಟ ಸಿಗುತ್ತೆ. ಇದಕ್ಕೆ ಕಾರಣ ಕೃಷ್ಣ ಮಠದ ಅನ್ನದಾನ ಪರಂಪರೆ. ಕೃಷ್ಣ ಮಠದಲ್ಲಿ ಮಧ್ವಾಚಾರ್ಯರ ಕಾಲದಿಂದಲೂ ಒಂದು ನಿಯಮವಿದೆ: ಬಂದ ಭಕ್ತರಿಗೆ ಊಟ ಹಾಕದೆ ವಾಪಸ್ ಕಳಿಸಬಾರದು. ಇಂದಿಗೂ ಪ್ರತಿದಿನ ಸಾವಿರಾರು ಭಕ್ತರಿಗೆ ಮಠದಲ್ಲಿ ಉಚಿತವಾಗಿ ಮೃಷ್ಟಾನ್ನ ಭೋಜನವನ್ನ ಪ್ರಸಾದ ರೂಪದಲ್ಲಿ ನೀಡಲಾಗ್ತಾ ಇದೆ. ಇಲ್ಲಿನ ಸಾಂಬಾರ್, ಪಾಯಸ ಮತ್ತು ಗೋಲಿ ಬಜೆ ತಿಂದವನೇ ಧನ್ಯ. ಪರ್ಯಾಯ ಸ್ವಾಮೀಜಿಗಳು ಕೃಷ್ಣನಿಗೆ ಪೂಜೆ ಮಾಡುವುದರ ಜೊತೆಗೆ
ಬರುವ ಭಕ್ತರಿಗೆ ಅನ್ನದಾನ ಮಾಡುವ ಸಂಪೂರ್ಣ ಜವಾಬ್ದಾರಿಯನ್ನು ಹೊರ್ತಾರೆ. ಸ್ನೇಹಿತರೆ, ಉಡುಪಿ ಕೇವಲ ಒಂದು ದೇವಸ್ಥಾನವಲ್ಲ, ಇದು ಭಕ್ತ ಮತ್ತು ಭಗವಂತನ ನಡುವಿನ ಪ್ರೀತಿಯ ಜೀವಂತ ಸಂಕೇತ. ಕರಾವಳಿಯ ಅಲೆಗಳ ಶಬ್ದದಲ್ಲಿ, ಆ ಮಧ್ವ ಸರೋವರದ ತಂಪಿನಲ್ಲಿ, ರಥಬೀದಿಯ ಮಣ್ಣಿನಲ್ಲಿ ಒಂದು ದೈವಿಕ ಶಕ್ತಿ ಅಡಗಿದೆ. 5,000 ವರ್ಷಗಳ ಹಿಂದೆ ದೇವಕಿಗೆ ಒಲಿದ ಕೃಷ್ಣ 13ನೇ ಶತಮಾನದಲ್ಲಿ ಮಧ್ವಾಚಾರ್ಯರಿಗಾಗಿ ಸಮುದ್ರದಾಚೆಯಿಂದ ಬಂದು 17ನೇ ಶತಮಾನದಲ್ಲಿ ಕನಕದಾಸನಿಗಾಗಿ ಗೋಡೆ ಒಡೆದು ತಿರುಗಿ ನಿಂತು ಇಂದು ನಮಗೆಲ್ಲರಿಗೂ ಅನುಗ್ರಹಿಸುತ್ತಿದ್ದಾನೆ. ಒಮ್ಮೆ ಕಣ್ಣು ಮುಚ್ಚಿ ಆ ಕನಕನ ಕಿಂಡಿಯ ಮುಂದೆ ನಿಂತು ಕೃಷ್ಣ ಎಂದು ಕರೆದು ನೋಡಿ, ನಿಮ್ಮ ಮನಸ್ಸಿನ ಎಲ್ಲಾ ಭಾರವೂ ಕಳೆದೋಗ್ತದೆ. ಇದು ಉಡುಪಿ ಶ್ರೀಕೃಷ್ಣನ ಮಹಿಮೆ. ಈ ಅದ್ಭುತವಾದ ಇತಿಹಾಸ ಎಷ್ಟು ಜನರಿಗೆ ಗೊತ್ತಿತ್ತು? ದಯವಿಟ್ಟು ಕಮೆಂಟ್ನಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಬರೀರಿ. ಈ ವಿಡಿಯೋನ ನಿಮ್ಮ ಕುಟುಂಬದ ವಾಟ್ಸಪ್ ಗ್ರೂಪ್ಗಳಿಗೆ ಮತ್ತು ನಿಮ್ಮ ಸ್ನೇಹಿತರ ಗ್ರೂಪ್ಗೂ ಶೇರ್ ಮಾಡಿ. ಉಡುಪಿ ಕೃಷ್ಣನ ಮಹಿಮೆ ಜಗತ್ತಿಗೆಲ್ಲ ತಿಳಿಯಲಿ. ಇದೇ ರೀತಿ ಅದ್ಭುತ ರೋಮಾಂಚನಕಾರಿ ಇತಿಹಾಸ ಮತ್ತು ರಹಸ್ಯಗಳನ್ನು ತಿಳಿಯಲು ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಒತ್ತಲು ಮರೆಯದಿರಿ. ಮತ್ತೆ ಸಿಗೋಣ ಮತ್ತೊಂದು ಇತಿಹಾಸದ ಕಥೆಯೊಂದಿಗೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀಕೃಷ್ಣ. ನಮಸ್ಕಾರ.